ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇದೇ ಥರ ನಿಮ್ಮ ಫೋಟೋ ಹಾಕಿ ಬರ್ತ್ಡೇ ಪೋಸ್ಟರ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಫೋಟೋ ಫ್ರೇಮ್ ಫ್ರೀ ಅಂತ ಹೇಳ್ಬಿಟ್ಟು. ನೀವು ಎಡಿಟಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಪಿಕ್ಸಾರ್ಟ್ ಅಂತೇಳಿ. ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಈ ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಓಪನ್ ಆದ ನಂತರ ನಿಮ್ಗೆ ಈ ಥರ ಪೇಜ್ ಕಾಣಿಸುತ್ತೆ. ಇಲ್ಲಿ ಬಾಟಮಲ್ಲಿ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮ್ಗೆ ಈ ಥರ ಒಂದು ಪೇಜ್ ಕಾಣಿಸುತ್ತೆ. ಇಲ್ಲಿ ಬಂದು ಎಡಿಟ್ ಎ ಫೋಟೋ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ನೀವು ಗ್ಯಾಲರಿಲಿ ನಾನು ಕೊಟ್ಟಿರುವಂಥ ಫೋಟೋ ಫ್ರೇಮ್ ಪಿ ಎನ್ ಜಿನ ಎಲ್ಲಿದೆ ನೋಡಿ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಫೋಟೋ ಫ್ರೇಮ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಒಂದು ಪೇಜ್ ಕಾಣಿಸುತ್ತೆ. ಫ್ರೆಂಡ್ಸ್, ಇಲ್ಲಿ ಬಂದು ನೀವೇನು ಮಾಡ್ಬೇಕಂದ್ರೆ, ಇಲ್ಲಿ ಕೆಳಗಡೆ ಬಾಟಮಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮ್ಮ ಲೆಫ್ಟ್ ಸೈಡಿಗೆ ಇಲ್ಲಿ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ಬಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವಾಗ ಬಂದು ನೀವೇನು ಮಾಡಬೇಕಂದ್ರೆ, ಯಾವ ಮಂತಲ್ಲಿ ಅವ್ರ ಬರ್ತಡೇ ಇದೆ ಆ ಮಂತನ್ನು ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನಿವಾಗ ನಿಮ್ಗೆ ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ಮಾರ್ಚ್ ಅಂತ ಹಾಕ್ತೀನಿ. ಓಕೆ, ಟೈಪ್ ಮಾಡಿದ ನಂತರ ನೆಕ್ಸ್ಟು ಮೇಲ್ಗಡೆ ಬಂದು ಟಾಪಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿಮಗೀಗ ಈ ಥರ ಕಾಣಿಸುತ್ತೆ. ಇದನ್ನು ಸೈಜು ಚಿಕ್ಕ ಮಾಡಿ. ಇಲ್ಲಿ ಬಂದು ನೀವೀಗ ಫಾಂಟನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈ ಫಾಂಟ್ ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ಇಲ್ಲಿ ನಿಮಗೊಂದು ರೌಂಡ್ ಮಾರ್ಕರ್ ಏರೋ ಬಟನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಬಂದು ಈಗ ನೀವು ಫಾಂಟನ್ನು ಸೆಲೆಕ್ಟ್ ಮಾಡಿ. ನಾನು ಈ ಫಾಂಟನ್ನು ಸೆಲೆಕ್ಟ್ ಮಾಡ್ತೀನಿ. MELLE ಅಂತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ತೀನಿ ಫಾಂಟು. ಫ್ರೆಂಡ್ಸ್, ನೀವು ಇದೇ ಸೆಲೆಕ್ಟ್ ಮಾಡಿ, ಚೆನ್ನಾಗಿರುತ್ತೆ. ಇದು ಬಂದು ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಇಲ್ಲಿ ಬಂದು ಅಡ್ಜಸ್ಟ್ ಮಾಡಿದ್ದು. ಫ್ರೆಂಡ್ಸ್, ಈಗ ಇಲ್ಲಿ ಬಂದು ಬಾಟಮಲ್ಲಿ ಕೆಳಗೆ ಬಂದು ಮತ್ತೇನು ಮಾಡಬೇಕು ಅಂದರೆ ಕಲರ್ ಅಂತಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ನೀವು ಕಲರ್ ಯಾವ್ದು ಬೇಕಾದ್ರೂ ಸೆಟ್ ಮಾಡ್ಕೊಬೋದು. ನಾನು ನೋಡಿ ಈ ಥರ. ಫ್ರೆಂಡ್ಸ್, ಈಗ ನಾನು ವೈಟಲ್ಲೇ ಇಡ್ತೀನಿ. ಮತ್ತು ಇಲ್ಲಿ ಬಂದು ನೀವು ಔಟ್ಲೈನ್ ಕಲರ್ ಕೂಡ ಸೆಟ್ ಮಾಡ್ಕೋಬೇಕಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಬಂದು ನೀವು ಔಟ್ಲೈನ್ಗೆ ಯಾವ ಕಲರ್ ಬೇಕಾದ್ರೂ ಇಟ್ಕೊಬೋದು. ನೋಡಿ, ಇಲ್ಲಿ ನೀವು ಔಟ್ಲೈನ್ ಕಲರ್ನ ನೀವು ರೈಸ್ ಮಾಡಬೇಕು ಅಂದರೆ ಇಲ್ಲಿ ಅಮೌಂಟ್ ಅಂತ ಹೇಳಿ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ರೈಸ್ ಮಾಡಿ 160 ಇಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ವಿಡಿಯೋಸ್ ತುಂಬ ಲೆಂತ್ ಆಗ್ಬಿಡುತ್ತೆ, ನಾನು ನಿಮಗೆ ಬೇಗ ಹೇಳ್ತೀನಿ. ನೆಕ್ಸ್ಟ್ ಬಂದು ಮತ್ತೆ ಟಾಪಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಇಲ್ಲಿ ಬಂದು ಮತ್ತೆ ನೀವು ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವಾಗ ಈ ಥರ ಪೇಜ್ ಕಾಣಿಸುತ್ತೆ. ಇಲ್ಲಿ ಬಂದು ನೀವು 2025 ಅಂತ ಟೈಪ್ ಮಾಡಿ. 2025 ಅಂತ ಟೈಪ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಮೇಲ್ಗಡೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವಾಗ ಸೈಜ್ ಇದು ಕೂಡ ಚಿಕ್ಕದು ಮಾಡಿ. ಫ್ರೆಂಡ್ಸ್, ಇಲ್ಲಿ ಬಂದು ಮತ್ತೆ ಫಾಂಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತೆ ಏರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಬಂದು ನಿಮಗೆ ಎರಡನೇ ಆಪ್ಷನ್ ಕಾಣಿಸ್ತಿದ್ದಲ್ಲ, MERRY, ಈ ಫಾಂಟನ್ನು ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ಇದನ್ನು ತಂದು ಇಲ್ಲಿ 2024 ಅಂತ ಕಾಣಿಸ್ತಿದೆ ನೋಡಿ, ಇಲ್ಲಿ ಸೆಟ್ ಮಾಡಿ ಈ ಥರ. ಫ್ರೆಂಡ್ಸ್, ಈಗ ಬಂದು ಇದಕ್ಕೂ ಕೂಡ ನೀವು ಇಲ್ಲಿ ಕೆಳಗಡೆ ಬಾಟಮಲ್ಲಿ ಕಲರ್ ಅಂತಿದೆಯಲ್ಲ, ಇದು ಕೂಡ ಕಲರ್ ಚೇಂಜ್ ಮಾಡ್ಕೊಬೋದು. ಇದು ನಾನು ಈ ಕಲರ್ ಸೆಲೆಕ್ಟ್ ಮಾಡ್ತೀನಿ. ಮತ್ತು ಇಲ್ಲಿ ಇದಕ್ಕೂ ಕೂಡ ಔಟ್ಲೈನ್ ಹಾಕಿ ಸ್ಟ್ರೋಕ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಬಂದು ಇವು ಯಾವುದಾದ್ರೂ ಒಂದು ಔಟ್ಲೈನ್ನ ನಾನೀಗೊಂದು ಬ್ಲೂ ಹಾಕ್ತೀನಿ. ಫ್ರೆಂಡ್ಸ್, ಈಗ ನೋಡಿ. ಈಗ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಮತ್ತೆ ಟಾಪಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಇಲ್ಲಿ ಬಂದು ಈಗ ಮತ್ತೆ ಏನು ಮಾಡಬೇಕಂದ್ರೆ, ಮತ್ತೆ ಬಾಟಮಲ್ಲಿ ಬಂದು ಮತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಬಂದು ನೀವು ಒಂದು ಇಮೋಜಿ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಬಂದು ಒಂದು ಆರ್ಟ್ ಸಿಂಬಲ್ನ ಈ ಥರ ಒಂದು ಆರ್ಟ್ ಸಿಂಬಲ್ನ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ರೈಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಈ ಆರ್ಟ್ ಸಿಂಬಲ್ನ ಬರ್ತ್ಡೇ ಡೇಟ್ ಯಾವುದು ಇರುತ್ತೆ ನೋಡಿ, ಇಲ್ಲಿಗೆ ಈ ಡೇಟ್ ಹತ್ರ ತಗೊಂಬಂದು ಇಲ್ಲಿ ಈ ಥರ ನಾನು ಎಕ್ಸಾಂಪಲ್ ನಿಮಗೆ 16ನೇ ಡೇಟಿಗೆ ಫಿಕ್ಸ್ ಮಾಡಿ ತೋರಿಸ್ತೀನಿ. 16 ಈ ಥರ
ಡೇಟ್ ಹತ್ರ ತನ್ನಿ. ಇಲ್ಲಿ ತಂದು ಈ ಥರ ಸೈಜನ್ನು ಚಿಕ್ಕದು ಮಾಡಿ, ಮತ್ತು ಇಲ್ಲಿ ಬಂದು ಕೆಳಗಡೆ ಬಾಟಮಲ್ಲಿ ನಿಮ್ಮ ಲೆಫ್ಟ್ ಸೈಡಿಗೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಬ್ಲೆಂಡಿಂಗ್ ಅಂತ ಸಿಗುತ್ತೆ. ಇಲ್ಲಿ ಸ್ಕ್ರೀನ್ ಅಪ್ಲೈ ಮಾಡಿ ಫ್ರೆಂಡ್ಸ್. ನೋಡ್ಬೋದು ಈಗ ಇಲ್ಲಿ ನಿಮ್ಗೇನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಸೈಜನ್ನು ದೊಡ್ಡದು ಮಾಡಿ, ಮತ್ತು ಸ್ವಲ್ಪ ಈ ಥರ ಬೆರಳಲ್ಲಿ ಅಡ್ಜಸ್ಟ್ ಮಾಡಿ, ಮತ್ತು ಸೈಜನ್ನು ಚಿಕ್ಕದು ಮಾಡಿ ಫ್ರೆಂಡ್ಸ್. ಈ ಥರ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಟಾಪಲ್ಲಿ ಫ್ರೆಂಡ್ಸ್. ಈಗ ಬಂದು ನೀವೇನು ಮಾಡಬೇಕಂದ್ರೆ ಇಲ್ಲಿ ಮತ್ತೆ ತಿರ್ಗಾ ಬಾಟಮಲ್ಲಿ ಮತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಬಂದು ನೀವಿಲ್ಲಿ ಬರ್ತ್ಡೇ ನೇಮ್ ಯಾವುದಿರುತ್ತೋ ಅದನ್ನು ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನಿವಾಗ ಎಕ್ಸಾಂಪಲ್ ತೋರಿಸೋದಕ್ಕೆ ರಮ್ಮಿ ಅಂತ ಹಾಕ್ತೀನಿ. ಫ್ರೆಂಡ್ಸ್ ಈಗ ಟೈಪ್ ಮಾಡಿದ ನಂತರ ಮತ್ತೆ ಮೇಲ್ಗಡೆ ಟಾಪಲ್ಲಿ ಬಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವಾಗ ಮತ್ತೆ ಸೈಜನ್ನು ಚಿಕ್ಕದು ಮಾಡಿ ಫ್ರೆಂಡ್ಸ್. ಈಗ ಮತ್ತೆ ಬಂದು ನೀವಿಲ್ಲಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಫಾಂಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ನಾನು ನಿಮ್ಗೊಂದು ಫಾಂಟ್ ತೋರಿಸ್ತೀನಿ, ಅದೇ ಫಾಂಟ್ನ ಸೆಲೆಕ್ಟ್ ಮಾಡಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಬಂದು ಮಿನಿ ನೀಡ್ಸ್ ಅಂತಲೇ ಇದೆ ನೋಡಿ, ಈ ಫಾಂಟ್ನ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಈಗ ಫಾಂಟ್ ಸೆಲೆಕ್ಟ್ ಆಗಿದೆ, ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ನೇಮ್ ಅಂತೇಳಿ ಫ್ರೆಂಡ್ಸ್. ಈಗ ಇದನ್ನು ತಂದು ಕೆಳಗಡೆ ಬಾಟಮಲ್ಲಿ ಈ ಥರ ಅಡ್ಜಸ್ಟ್ ಮಾಡಿ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್. ಈಗ ನಾನು ಇದೇ ಸೈಜ್ ಚೆನ್ನಾಗಿ ಕಾಣಿಸ್ತಾ ಇದೆ, ಈ ಸೈಜನ್ನು ಅಡ್ಜಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಬಂದು ಇದಕ್ಕೂ ಕೂಡ ಕೆಳಗಡೆ ಬಾಟಮಲ್ಲಿ ಕಲರ್ ಅಂತ ಕಾಣಿಸ್ತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ಏನು ಮಾಡಿ ಅಂತಂದರೆ ಇಲ್ಲಿ ಕಲರ್ ಪಕ್ಕ ಗ್ರೇಡೆಂಟು ಮತ್ತು ಟೆಕ್ಸ್ಚೂರ್ ಅಂತಿದೆಯಲ್ಲ, ಇಲ್ಲಿ ಬಂದು ಈ ಟೆಕ್ಸ್ಚೂರ್ನ ಕ್ಲಿಕ್ ಮಾಡಿ. ಇಲ್ಲಿ ಬಂದು ನೀವು ಇಲ್ಲಿ ಡಿಫ್ರೆಂಟ್ ಕಲರ್ ಸಿಗುತ್ತೆ ನೋಡಿ, ಈ ಥರ. ಈ ಕಲರ್ನ ಸೆಟ್ ಮಾಡಿ, ನಿಮ್ಗೆ ಯಾವ ಕಲರ್ ಬೇಕೋ ಅದೇ ಕಲರ್ನ ನೀವು ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ನೀವು ಇಲ್ಲಿಗ ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ಬಾಟಮಲ್ಲಿ ಬಂದು ಆ್ಯಡ್ ಎ ಫೋಟೋ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಇಲ್ಲಿ ಬಂದು ನೀವು ವಿಡಿಯೋ ತುಂಬ ಲೆಂತ್ ಆಗ್ಬಿಡುತ್ತೆ, ನಾನು ನಿಮಗೆ ಒಂದು 3 ಫೋಟೋ ಮಾತ್ರ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಎಲ್ಲ ಫೋಟೋನು ತೋರ್ಸೋಕ್ಕಾಗಲ್ಲ, ಯಾಕಂದರೆ ತುಂಬ ಲೆಂತ್ ಆಗ್ಬಿಡುತ್ತೆ ವಿಡಿಯೋ. ಈ 3 ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಬಂದು ನೀವು ಮೇಲ್ಗಡೆ ಬಂದು ಆ್ಯಡ್ ಅಂತಿದೆಯಲ್ಲ, ಬ್ಲೂ ಕಲರ್ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಟಾಪಲ್ಲಿ ಫ್ರೆಂಡ್ಸ್. ಈಗ ಈ 3 ಫೋಟೋ ಈ ಥರ ಎಲ್ಲನೂ ಒಂದು ಕಡೆ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್. ಈಗ ನಾನು ನಿಮಗೆ ಒಂದು ಫೋಟೋನ ಆ್ಯಡ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೀವು ಫೋಟೋ ಆ್ಯಡ್ ಮಾಡೋದಕ್ಕೂ ಮುಂಚೆ ಇಲ್ಲೇನು ಮಾಡಬೇಕಾಗುತ್ತೆ ಅಂದರೆ ಈ ಫ್ರೇಮನ್ನು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಬೆರಳಲ್ಲಿ, ಈ ಥರ 2 ಬೆರಳಲ್ಲಿ ಫ್ರೆಂಡ್ಸ್. ಈಗ ಈ ಫೋಟೋನ ತಂದು ಈ ಬಾಕ್ಸ್ ಹತ್ರ ಕರೆಕ್ಟಾಗಿ ಇಲ್ಲಿ ಈ ಥರ ತಂದು ಇಲ್ಲಿ ಸೈಜನ್ನು ಡಿಕ್ರೀಸ್ ಮಾಡಿ ಫ್ರೆಂಡ್ಸ್. ಈಗ ನಿಮಗೆ ಫೋಟೋದಲ್ಲಿ ಕಾಣಿಸ್ತಾ ಇರ್ಬೋದು 4 ಬಟನ್ ಕಾಣಿಸ್ತಾ ಇದೆ ಫೋಟೋ ಸೈಡಲ್ಲಿ, 4 ಕಡೆನೂ ವೈಟ್ ಕಲರು. ನೀವು ಇದನ್ನು ಅಗಲ ಮತ್ತು ಉದ್ದ, ಈ ಥರ ಉದ್ದ ಅಗಲ ಯಾವ ಥರ ಬೇಕಾದ್ರೂ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಬಾಕ್ಸ್ ಹತ್ರ ತನ್ನಿ ಫೋಟೋನ ಫ್ರೆಂಡ್ಸ್. ಈ ಥರ ಈ ಬಾಕ್ಸಲ್ಲಿ ಒಳಗೆ ಕರೆಕ್ಟಾಗಿ ಫೋಟೋನ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಇನ್ನೊಂದು ಫೋಟೋ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ. ನೀವು ಅದೇ ರೀತಿ ನೀವು ಕೂಡ ಆ್ಯಡ್ ಮಾಡಿ ಫ್ರೆಂಡ್ಸ್. ಇವಾಗ ಅದು ನಿಮಗೆ ಏನಾದರೂ ಫೋಟೋ ಸೆಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇಲ್ಲಿ ಬಂದು ನೀವು ಸ್ವಲ್ಪ ಝೂಮ್ ಮಾಡಿ, ನಿಮಗೆ ಬೋರ್ಡು ಸ್ವಲ್ಪ ಅಗಲ ಕಾಣಿಸುತ್ತೆ, ಆವಾಗ ನೀವು ಈಸಿಯಾಗಿ ಸೆಟ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಈ ಥರ ನಿಮಗೆ ಫೋಟೋದಲ್ಲೂ ಅಷ್ಟೇ, ಫೋಟೋದಲ್ಲೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಬೋದು ನೋಡಿ. ಈಗ ಫೋಟೋ ಈ ಥರ ಇದೆ, ನಾನೇನು ಮಾಡ್ತೀನಿ ಈಗ ಈ ಬಾಟಮಲ್ಲಿ ಕೆಳಗೆ ನೋಡಿ ಈ ಥರ ಫೋಟೋನ ಎಳಿತೀನಿ ನೋಡಿ. ಈಗ ಸೈಡು ನೋಡಿ ಈ ಥರ ಸೈಡಿಗೆ ಈ ಥರ ಆ್ಯಡ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ನೀವೆಲ್ಲ ಬಾಕ್ಸ್ಗೂ ನಿಮ್ಮ ಫೋಟೋನ ಫುಲ್ ಮಾಡಿ ಓಕೆ ಫ್ರೆಂಡ್ಸ್, ನಾನಿವಾಗ ನಿಮಗೆ 3 ಫೋಟೋ ಮಾತ್ರ ಆ್ಯಡ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಈಗ ನೀವು ಈ ಥರ ಫೋಟೋ ಫುಲ್ ಆದಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಮೇಲ್ಗಡೆ
ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಕಾಣಿಸುತ್ತೆ ಫೋಟೋ ಫುಲ್ ಆದಮೇಲೆ. ಫ್ರೆಂಡ್ಸ್ ಇಲ್ಲಿ ಬಂದು ನೀವೇನು ಮಾಡಬೇಕಂದ್ರೆ ಮೇಲ್ಗಡೆ ಬಾಟಮಲ್ಲಿ ಒಂದು ಡೌನ್ಲೋಡ್ ಬಟನ್ ಕಾಣಿಸುತ್ತೆ ನೋಡಿ, ಇಲ್ಲಿ ಟಾಪಲ್ಲಿ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಸೇವ್ ಟು ಯುವರ್ ಫೋಟೋ ಗ್ಯಾಲರಿ ಅಂತ ತೋರಿಸ್ತಲ್ಲ, ಈಗ ಹೋಗಿ ನಿಮ್ಮ ಗ್ಯಾಲರಿಲಿ ಫೋಟೋ ಸೇವ್ ಆಗಿರುತ್ತೆ. ನಿಮ್ಗೆ ಇನ್ನೂ ಒಂದು ಕಾಪಿ ಬೇಕಂದರೆ ಸೇವ್ ಆ್ಯಸ್ ಎ JPG ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಸೇವ್ ಅಂತಿದೆಯಲ್ಲ ಕೆಳಗಡೆ ಬಾಟಮಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇವಾಗ ಇನ್ನೂ ಒಂದು ಫೋಟೋ ಕೂಡ ನಿಮಗೆ ನಿಮ್ಮ ಗ್ಯಾಲರಿಲಿ ಬಂದು ಸೇವ್ ಆಗಿರುತ್ತೆ. ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.